ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಲಾಸ್ಟ್ ಪಾರ್ಟಲ್ಲಿ ಶಂಕೈ ಖರ್ಚೀಫ್ ಕೊಡೋಕ್ಕೆ ಹೋಗಿರ್ತಾಳೆ, ಬಟ್ ಲೀ ಬೇಡ ಅಂತ ರಿಟರ್ನ್ ಕಳಿಸಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗತ್ತೆ ಅಂತ ಬನ್ನಿ ನೋಡೋಣ. ದಿಢೀರ್ ಅಂತ ಕಾಲೇಜ್ಗೆ ಇಬ್ಬರು ಬಾಡಿಗಾರ್ಡ್ಸ್ ಬರ್ತಾರೆ. ಆ್ಯಕ್ಚುಲಿ ಇವರು ಆ ಸಿಗಾಗಿ ಕೆಲಸ ಮಾಡೋರು. ಶಂಕೈನ ಸಿ ಪ್ಲೇಸ್ಗೆ ಪಿಕಪ್ ಮಾಡ್ಕೊಂಡು ಬರೋದಕ್ಕೆ ಅಂತ ಕಳಿಸಿದ್ದಾನೆ. ಶಂಕೈಗೆ ಒಂದು ಗೊತ್ತಾಗ್ತಾ ಇಲ್ಲ. ಮನೆಗೆ ಬಂದಿದೆ, ಇವಳಿಗೆ ಒಂದು VIP ಗೆಸ್ಟ್ ಥರ ಮೇಕಪ್ನ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ತಿರುಗಿ ನೋಡಿದ್ರೆ ನಮ್ಮ ಸಿ ಕೋಟ್ ಸೂಟ್ನೆಲ್ಲ ಹಾಕ್ಕೊಂಡು ಒಳ್ಳೆ ಮಾಸಾಗಿ ಎಂಟ್ರಿ ಕೊಟ್ಟು ಇವಳ ಹತ್ರ ಮಾತಾಡ್ತಾ ಇದ್ದಾನೆ. ಒಬ್ಬರನ್ನ ಇನ್ವೈಟ್ ಮಾಡೋದಕ್ಕೆ ನಾನು ಯೂಸ್ ಮಾಡೋ ಮೆಥಡ್ ಇದೆ. ಇವಾಗೆಲ್ಲ ನಿನಗೂ ನನಗೂ ಕಂಟಿನ್ಯೂಸ್ ಆಗಿ ಪ್ರಾಬ್ಲಮ್ ಬರ್ತಾನೆ ಇದೆ. ಸುಮ್ಮನೆ ನೀನೇನಕ್ಕೆ ನನ್ನ ಗರ್ಲ್ ಫ್ರೆಂಡ್ ಆಗಬಾರ್ದು ಅಂತ ಹೇಳ್ತಾ ಇದ್ದಾನೆ. ಶಂಕೈನ ನೋಡಿ ಸ್ವಲ್ಪ ಇಂಪ್ರೆಸ್ ಆಗಿದ್ದಾನೆ, ಅದೇ ನಿಜ. ಅದರಿಂದ ಇವನು ಒಂದು ರಿಚ್ ಆದ ಪರ್ಸನ್ ಅನ್ನೋದನ್ನ ಬೇಕು ಅಂತಲೇ ಶಂಕೈನ ಮುಂದೆ ಶೋ ಅಪ್ ಮಾಡ್ತಾ ಇದ್ದಾನೆ. ಇದೆಲ್ಲ ನೋಡಿ ಹಾಗೆ ಶಂಕೈ ಗರ್ಲ್ ಫ್ರೆಂಡ್ ಆಗಿರೋದಕ್ಕೆ ಸಂತಾಳೆ ಅಂದ್ಕೊಂಡಿದ್ದಾನೇನೋ. ಶಂಕೈ ಆಗಲ್ಲ ಅಂತ ಡೈಲಾಗ್ ಮಾತಾಡಿ ಅವ್ನು ಕೊಟ್ಟಿರೋ ಹೀಲ್ಸ್ನ ಬಿಚ್ಚಿ ಅವನ ಮುಖದ ಮೇಲೆ ಹೊಗಾಸಿ ಅಲ್ಲಿಂದ ಹೋಗ್ತಾಳೆ. ನಾವು ಇದುವರೆಗೂ ಯಾರ ಹತ್ರನೂ ಇಷ್ಟು ತಾಳ್ಮೆಯಿಂದ ಮಾತಾಡೇ ಇಲ್ಲ. ಈ ಹುಡುಗಿ ಏನು ಇಷ್ಟು ದಿಮಾಕಾಗಿ ಮಾತಾಡ್ತಾಳೆ ಅಂತ ಶಂಕೈ ಮಾಡಿರೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾನೆ. ಇವಾಗ ನೈಟ್ ಟೈಮಲ್ಲಿ ಶಂಕೈ ಮನೇಲಿ ನಿದ್ದೆ ಮಾಡ್ತಾ ಇದ್ದಾಳೆ. ನಿದ್ದೆ ಮಾಡ್ತಾ ಇರುವಾಗ ಶಂಕೈಗೆ ಒಂದು ಡ್ರೀಮು ಸಂಬಂಧನೇ ಇಲ್ಲದೆ ರೀತಿ ಬರ್ತಾ ಇದೆ. ಯಾವ ಥರ ಅಂದರೆ ಇವಳು ಡ್ರೀಮ್ಗೆ ಬರ್ತಾನೆ, ಬಂದು ಅದು ಮ್ಯೂಸಿಕ್ ಪ್ಲೇ ಮಾಡೋ ಥರ. ಇದರಿಂದ ಗೊತ್ತಾಗುತ್ತೆ ಶಂಕೈಗೆ ಲೀ ಕ್ಯಾರೆಕ್ಟ್ರು ಇಷ್ಟ ಆಗಿದೆ ಅಂತ. ಸಿ ನೋಡೋಕ್ಕೆ ಮಾತ್ರ ಟೆರರು, ಬಟ್ ಅವ್ನು ಪ್ಲ್ಯಾನ್ ಮಾಡ್ತಿರೋದೆಲ್ಲ ನೋಡಿದ್ರೆ ಚಿಕ್ಕ ಮಕ್ಕಳು ಥರ ಥಿಂಕ್ ಮಾಡ್ತಾ ಇದ್ದಾನೆ. ಅವಳ ಬ್ಯಾಗಲ್ಲಿ ಜಿರಳೆ ಹುಳನ ಬಿಡೋಣವಾ, ಅಥವಾ ಅವಳು ವಾಶ್ರೂಮಿಗೆ ಹೋದಾಗ ದೆವ್ವದ ಥರ ಮೇಕಪ್ ಹಾಕ್ಕೊಂಡು ಹೆದರಿಸೋದ ಅಂತೆಲ್ಲ ಇವನು ಈ ಥರ ಪ್ಲ್ಯಾನ್ ಮಾಡ್ತಿರೋದನ್ನ ನೋಡಿ ಮೀಜುಗೆ ಮತ್ತು ಲೀಗೆ ಶಾಕ್ ಆಗ್ತಾಯಿದೆ. ಯಾಕೆ ಇವನು ಒಳ್ಳೆ ಚಿಕ್ಕ ಮಕ್ಕಳು ಥರ ಆಡ್ತಾ ಇದ್ದಾನೆ, ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂಥೇಳಿ ಅವರಿಬ್ಬರು ಸಿ ಪ್ಲ್ಯಾನ್ ಹಾಕ್ತಿರೋದನ್ನೇ ನೋಡ್ತಾ ಇದ್ದಾರೆ. ಇನ್ನೊಂದು ಸೈಡು ಶಂಕೈ ಲೀನ ಪದೇ ಪದೇ ಮೀಟ್ ಮಾಡಿ ಒಂದು ಲೆವೆಲ್ಗೆ ಫ್ರೆಂಡ್ಸ್ ಝೋನಿಗೆ ಬಂದಿದ್ದಾರೆ. ಇದನ್ನ ನೋಡಿ ಶಂಕೈನ ಕ್ಲಾಸ್ಮೇಟ್ಸ್ ಇರ್ತಾರಲ್ಲ, ಅವರು ಶಂಕೈನ ಕರೆದ್ಬಿಟ್ಟು ನಿನಗೆ ಲೀ ಇಷ್ಟ ಆಗಿರ್ಬೋದು, ಬಟ್ ಲೀಗೆ ಒಬ್ಬರು ಗರ್ಲ್ ಫ್ರೆಂಡ್ ಇದ್ದಾರೆ, ಅವರು ಮಾಡ್ಲಿಂಗ್ ಮಾಡ್ತಾ ಇದ್ದಾರೆ, ನಿನಗೆ ಅವ್ರ ಬಗ್ಗೆ ಗೊತ್ತಾಗಬೇಕು. ಅವರು ಇಲ್ಲಿಲ್ಲ, ಬಟ್ ಬೇಗ ಇಲ್ಲಿಗೆ ರಿಟರ್ನ್ ಬರ್ತಾರೆ, ಅವರೊಬ್ಬರು ಮಾಡ್ಲಿಂಗ್ ಅವರು ಅಂತೆಲ್ಲ ಹೇಳ್ತಾರೆ. ಇದನ್ನ ಕೇಳಿದೆ ಶಂಕೈಗೆ ಒಂಥರ ಮುಖ ಡಲ್ ಆಗುತ್ತೆ. ಅವಳಿಗೆ ಗೊತ್ತಿರಲ್ಲ ಅಲ್ವಾ ಲೀಗೆ ಒಬ್ಬರು ಗರ್ಲ್ ಫ್ರೆಂಡ್ ಇದ್ದಾರೆ ಅಂತೇಳಿ. ಅವಳು ಅದ್ರ ಬಗ್ಗೆನೇ ಥಿಂಕ್ ಮಾಡ್ಕೊತ ಮುಖನ ಒಂಥರ ಜೋತ್ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಸೊ ನೆಕ್ಸ್ಟ್ ಡೇ ಒಂಥರ ಫೀಲಲ್ಲೇ ಹೋಗ್ತಾ ಇರ್ತಾಳೆ. ನೆಕ್ಸ್ಟ್ ಡೇ ಕಟ್ ಮಾಡಿದ್ರೆ ಇವಳು ಇದೇ ಗುಂಗಲ್ಲೇ ನಡ್ಕೊಂಡು ಹೋಗ್ತಾ ಇರುವಾಗ ಆಪೋಸಿಟಲ್ಲಿ ಸಿ ಬರ್ತಾನೆ. ಅವ್ನು ಬೇಕು ಅಂತಲೇ ಶಂಕೈ ಹತ್ರ ಪ್ರಾಬ್ಲಮ್ ಮಾಡಬೇಕು ಅಂತಲೇ ಬರ್ತಾಳೆ, ಬಟ್ ಇವಳು ಇಗ್ನೋರ್ ಮಾಡಿ ಮುಂದೆ ಹೋಗೋಣ ಅಂತ ಹೋದರೂ ಅವ್ನು ಬಿಡ್ತಾ ಇಲ್ಲ. ಪದೇ ಪದೇ ಇವಳ ಹತ್ರ ಮಾತಾಡಿ ಇದು ಮಾಡ್ತಾ ಒಂಥರ ಟೆನ್ಷನ್ ಮಾಡಿಸ್ತಾ ಇದ್ದಾನೆ. ಅವನ ಹತ್ರ ಮಾತಾಡುವಾಗಲೇ ಶಂಕೈ ಒಂದು ವಿಷಯನ ನೋಟ್ ಮಾಡಿರ್ತಾಳೆ. ಈ ಸಿ ಅವನ್ನ ಹೇರ್ ಸ್ಟೈಲ್ನೇ ಚೇಂಜ್ ಮಾಡಿರ್ತಾನೆ, ಅದು ನೋಡೋಕ್ಕೆ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡ್ತಾನೆ. ಸೊ ಅವನು ಫುಲ್ ಖುಷಿ ಆಗ್ತಾನೆ. ನೆಕ್ಸ್ಟ್ ನೋಡಿದ್ರೆ ಲೀ ಗರ್ಲ್ ಫ್ರೆಂಡ್ನ ತೋರಿಸ್ತಿದ್ದಾರೆ. ಇವ್ರು ಮಾಡ್ಲಿಂಗ್ ಕೆಲಸನೆಲ್ಲ ಮುಗಿಸಿ ರಿಟರ್ನ್ ಬಂದಿದ್ದಾರೆ ಅನಿಸುತ್ತೆ. ಇವ್ರ ನೇಮ್ ಬಂದು ಜಿಂಗ್. ಲೀನ ಹಗ್ ಮಾಡಿ ಮಾತಾಡ್ತಾ ಇದ್ದಾರಾ. ಇದನ್ನ ನೋಡೋ ಶಂಕೈಗೆ ಕಷ್ಟ ಆಗ್ತಿದೆ. ಇವರೇ ಅನ್ಕೊತಾರೆ ಲೀ ನನಗೆ ಒಬ್ಬ ಫ್ರೆಂಡ್ ಮಾತ್ರ ಅಂತ. ಇನ್ಮೇಲೆ ಇವನ ಮೇಲೆ ಯಾವುದೇ ಫೀಲಿಂಗ್ಸ್ ಇರಬಾರ್ದು ಅಂತ ಅಂದ್ಕೊತಾಳೆ. ನೆಕ್ಸ್ಟ್ ಎಲ್ಲರೂ ಅಂದರೆ F4 ಗ್ರೂಪಲ್ಲಿರೋರು ಹಾಗೆ ಈ ಜಿಂಗು ಎಲ್ಲರೂ ಸೇರಿ ಒಂದು ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಲೀ ಮಾತ್ರ ಒಂಥರ ಸ್ಯಾಡಾಗಿ ಕೂತಿದ್ದಾನೆ. ವಿಷಯ ಏನು ಅಂದರೆ ಜಿಂಗ್ ಮಾಡ್ಲಿಂಗಲ್ಲಿರೋದು ಲೀಗೆ ಇಷ್ಟ ಆಗ್ತಾ ಇಲ್ಲ. ಆ ಲೈಫ್ ಸ್ಟೈಲ್ ಇವಳಿಗೆ ಬೇಡ ಅಂತ ಅಂದ್ಕೊತಾನೆ. ಆದರೆ ಈ ವಿಷಯನ ಜಿಂಗ್ ಹತ್ರ ಹೇಳೋಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಡೇ ಕಾಲೇಜಲ್ಲಿ ಸಿ ಏನು ಮಾಡ್ತಾನೆ ಅಂದರೆ ಶಂಕೈ ಇವಳ ಹತ್ರ ಮಾತಾಡಬೇಕು ಅಂತಲೇ ಒಂದು ಹೊಸ ಫೋನ್ನ ತಗೊಬಂದು ಶಂಕೈಗೆ ಪ್ರೆಸೆಂಟ್ ಮಾಡ್ತಾನೆ. ನನ್ನಿಂದ ತಾನೇ ನಿನ್ನ ಫೋನ್ ಹೊಡೆದೋಯ್ತು ಅಂದೆ, ಇದನ್ನ ನಿನಗಾಗೆ ತಗೊಂಡಿದ್ದೀನಿ ಅಂತ ಎಷ್ಟೇ ಹೇಳಿದ್ರು ಶಂಕೈ ಅವನ ಹತ್ರ ಇಸ್ಕೊತಾ ಇಲ್ಲ. ನೆಕ್ಸ್ಟ್ ಇವನು ಏನು ಮಾಡ್ತಾನೆ ಅಂದರೆ ಶಂಕೈ ಎಲ್ಲಿಗೆ ಹೋಗ್ತಾಳೆ ಏನು ಮಾಡ್ತಾಳೆ ಅನ್ನೋದನ್ನ ನೋಟ್ ಮಾಡ್ತಾ ಇದ್ದಾನೆ.
ಅವಳು ಕಾಲೇಜಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋದೇ ಈ ಚೈಲ್ಡ್ಹುಡ್ ಫ್ರೆಂಡ್ ಜೊತೆಗೆ. ಇಬ್ರೂ ತುಂಬ ಪ್ಲೇಸಲ್ಲಿ ಜೊತೆಲೇ ನೋಡಿ ಗಾಂಡಾಗಿ ಅವನಿಗೂ ಎದುರಿಸೋ ಹಾಗೆ ಅವನ ಲಾಕರಲ್ಲೂ ಜೋಕರ್ ಕಾರ್ಡ್ನ ಪಾರ್ಸಲ್ ಮಾಡಿದ್ದಾನೆ. ಈ ಕಾರ್ಡ್ ಬಂದಿದೆ ಅಂತ ಗೊತ್ತಾಗಿದೆ ಶಂಕೈಗೆ ಅರ್ಥ ಆಗುತ್ತೆ. ಇವಳನ್ನ ಡಿಸ್ಟರ್ಬ್ ಮಾಡಿ ಸಾಕಾಗ್ದೆ ಅಂತ ಇವಳ ಫ್ರೆಂಡನ್ನು ಸೀನೆ ಡಿಸ್ಟರ್ಬ್ ಮಾಡ್ತಾ ಇರೋದು ಅಂತ ಇವಾಗೆಲ್ಲ ಎದುರೋದೇ ಇಲ್ಲ, ಸ್ಟ್ರೈಟಾಗಿ ಹೋಗಿ ಅವ್ನ ಮುಂದೆನೇ ನಿಂತ್ಕೊಂಡು ಜೋರು ಮಾಡ್ತಾ ಇದ್ದಾಳೆ. ನನ್ನ ಜೊತೆ ಪ್ರಾಬ್ಲಮ್ ಮಾಡೋದ್ರಲ್ಲಿ ನಿಲ್ಲಿಸ್ಕೊ, ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಪ್ರಾಬ್ಲಮ್ ಮಾಡಿದ್ರೆ ಖಂಡಿತ ನಾನು ಸುಮ್ಮನೆ ಆಗಿರೋದಿಲ್ಲ ಅಂತಾಳೆ. ಎಲ್ಲನೂ ಮಾತಾಡಿ ಮುಗಿಸಿ ಅಲ್ಲಿಂದ ಹೋಗ್ತಾಳೆ. ಬಟ್ ಆ ಪ್ಲ್ಯಾನಿಂದ ರಿಟರ್ನ್ ಆಗೋ ಮಾತೇ ಇಲ್ಲ. ಶಂಕೈ ಫ್ರೆಂಡ್ ಹತ್ರ ಜೋಕರ್ ಕಾರ್ಡ್ ಕೊಟ್ಟಿದ್ದಾನೆ ಅಲ್ವಾ, ಅವನಿಗೆ ಚಾಲೆಂಜ್ ಮಾಡೋ ಥರ ಬೇಕು ಅಂತಲೇ ಒಂದು ಪ್ಲೇಸ್ಗೆ ಬರೋಕ್ಕೆ ಹೇಳಿದ್ದಾನೆ. ಈ ಹುಡುಗ ಏನು ಅನ್ಕೊತಾನೆ ಅಂದರೆ ಎಫ್.ಆರ್ ಗ್ರೂಪಲ್ಲಿ ಇರೋರು ನನ್ನ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಇವನಿಗೆ ಖುಷಿ. ಆದರೆ ಶಂಕೈಗೆ ಮಾತ್ರ ಗೊತ್ತು ಇವನು ಎಲ್ಲಿ ಹೋಗ್ತಾನೋ ಇವನ ಹಿಂದೆನೇ ಶಂಕೈಯು ಹೋಗ್ತಾಳೆ. ಕ್ಯಾಂಟೀನ್ಗೆ ಹೋಗಿ ಅವ್ನ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಊಟ ಮಾಡ್ತಾ ಇರುವಾಗ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ. ಅದು ಇವ್ರನ್ನ ನೋಡ್ಕೊತಾನೆ. ಇವನ್ ತಲೆನೋವು ತಡೆಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಶಂಕೈ ಊಟನ ತಗೊಂಡೋಗಿ ಬೇರೆ ಟೇಬಲಲ್ಲಿ ಕೂತ್ಕೋತಾಳೆ. ಕೂತ್ಕೊಳ್ಳೋಕೆ ಹೋಗಿ ಒಬ್ಬ ಪರ್ಸನ್ ಮೇಲೆ ಡಿಕ್ಕಿ ಹೊಡೆದು ಆ ಊಟನೆಲ್ಲ ಆ ಪರ್ಸನ್ ಮೇಲೆ ಬೀಳುತ್ತೆ. ನೋಡ್ತಾ ಇದ್ದ ಶಂಕೈಗೆ ಹೆಲ್ಪ್ ಮಾಡೋಕ್ಕೆ ಅಂತ ಎದ್ದು ಬರ್ತಾ ಇದ್ದಾನೆ. ನೋಡು, ಸುಮ್ಮನೆ ಬಿದ್ದೆ. ನಾನು ಅವತ್ತು ನಿನಗೊಂದು ಆಫರ್ ಕೊಟ್ಟಿದ್ದೆ, ಅದಕ್ಕೆ ನೀನು ಸರಿ ಅಂತ ಹೇಳಿದರೆ ಈ ಥರ ಎಲ್ಲ ನಡೀತಾ ಇರಲಿಲ್ಲ. ಈ ಥರ ನಡೆಯುವಾಗ ಲೀ ಮತ್ತು ಎಫ್.ಆರ್ ಗ್ರೂಪಲ್ಲಿ ಇರೋರು ಎಲ್ಲರೂ ಬರ್ತಾರೆ. ಲೀನೇ ಶಂಕೈನ ಕಾಪಾಡಿ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ಅವಳ ಕೈನ ಹಿಡಿತಾಳೆ. ಇಷ್ಟೊತ್ತು ಸುಮ್ಮನೆ ಇದ್ದ ಅವನು ಇನ್ನೊಂದು ಸೈಡ್ ಕೈನ ಇಟ್ಕೋತಾನೆ. ಈ ಹುಡುಗಿ ಹತ್ರ ನಾನು ತಾನೇ ಮಾತಾಡ್ತಾ ಇದ್ದೀನಿ, ನೀನು ಯಾಕೆ ಮಧ್ಯೆ ಬಂದು ಕರ್ಕೊಂಡು ಹೋಗ್ತಾ ಇದೆಯಾ? ನಾನು ಇಷ್ಟು ಹೇಳಿದ್ರೂ ನೀನು ಈ ಹುಡುಗಿನ ಕರ್ಕೊಂಡು ಹೋದರೆ ನಾವಿಬ್ಬರು ಮಾತಾಡೋದೇ ಬೇಡ, ನಮ್ಮಿಬ್ಬರು ನಡುವೆ ಇರೋ ಫ್ರೆಂಡ್ಶಿಪ್ಪೇ ಇಲ್ಲ. ಸುತ್ತ ಇರೋರು ಇವ್ರನ್ನೇ ನೋಡ್ತಾ ಇದ್ದಾರೆ. ಎಫ್.4ಅಲ್ಲಿರೋ ಬಾಯ್ಸ್ಗೆ ಇದುವರೆಗೂ ಯಾವುದೇ ಪ್ರಾಬ್ಲಮ್ ಇಲ್ಲದೇ ಇತ್ತು. ಬಟ್ ಇದನ್ನ ಕಳ್ದೆ ಈ ಶಂಕೈನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ತುಂಬ ಟೈಮ್ ಆದಮೇಲೆ ಕಟ್ ಮಾಡಿದ್ರೆ ಶಂಕೈ ಅಲ್ಲಿ ಕ್ಯಾಂಟೀನಲ್ಲಿರೋ ರೆಸ್ಟ್ ರೂಮಲ್ಲಿ ಇದ್ದಾಳೆ. ಊಟ ಎಲ್ಲ ಇವಳು ಡ್ರೆಸ್ ಮೇಲೆ ಬಿತ್ತಲ್ಲ, ಹಾಗಾಗಿ ಬೇರೆ ಡ್ರೆಸ್ನ ರೆಡಿ ಮಾಡಿಕೊಡೋಕ್ಕೆ ಬಂದಿರೋದು ನಮ್ಮ ಜಿನ್ನು. ಇವತ್ತು ನಡೆದಿರೋದನ್ನ ನಂಬೋಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂದರೆ ಯಾವುದೇ ವಿಷಯಕ್ಕೂ ಕೋಪಪಟ್ಟು ನೋಡೇ ಇಲ್ಲ. ನೀನು ಮೇ ಬಿ ಲೀಗೆ ಸ್ಪೆಷಲ್ ಆದ ಪರ್ಸನ್ ಏನೋ ಅನಿಸುತ್ತೆ. ನಿನಗೆ ಹೆಲ್ಪ್ ಮಾಡೋಕ್ಕೆ ಅವನು ಎಷ್ಟು ಕಷ್ಟಪಟ್ಟ ನೋಡು. ಸೀನೆ ಎದುರುಕೊಂಡ ಅಂದಾಗ ಶಂಕೈ ಆ ಥರ ಎಲ್ಲ ಏನಿಲ್ಲ, ಅವ್ನು ನನ್ನ ಫ್ರೆಂಡ್ ಮಾತ್ರ ಅಂತ ಅಲ್ಲಿಂದ ಹೋಗ್ತಾಳೆ. ಇವಳು ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾನೆ ಅಲ್ವಾ, ಅವನನ್ನ ಮೀಟ್ ಮಾಡಿ ಲೀವ್ ಟೈಮಲ್ಲಿ ಎಲ್ಲೆಲ್ಲಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಚೆನ್ನಾಗೇ ಮಾತಾಡ್ತಾ ಇದ್ದ ಶಂಕೈ ದಿಢೀರಂತ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಅವಳಿಗೆ ಹುಷಾರಿಲ್ದಂಗೆ ಆಗುತ್ತೆ. 2-3 ದಿನ ಕಾಲೇಜ್ಗೆ ಹೋಗದೆ ಮನೇಲೇ ರೆಸ್ಟ್ ಮಾಡ್ತಾ ಇದ್ದಾಳೆ. ದಿಢೀರಂತ ಕದ ತಟ್ಟೋ ಸೌಂಡ್ ಕೇಳುತ್ತೆ. ಯಾರು ಅಂತ ನೋಡಿದ್ರೆ ದಿಢೀರಂತ ಶಂಕೈನ ಮೀಟ್ ಮಾಡೋಕ್ಕೆ ಯಾರೋ ಮನೆ ಹತ್ರ ಬಂದಿದ್ದಾರೆ ಅಂತ ನೋಡಿದ್ರೆ ಅದು ಯಾರು ಅಂದರೆ ಅಯ್ಯೋ, ಇವನ್ನ ಮೀಟ್ ಮಾಡೋಕ್ಕೆ ಬಂದಿರೋದು. ಹೀರೋಯಿನ್ಗೆ ಗಾಂಡಾಗ್ತಾ ಇದ್ದೆ. ಹೋಗಿ ಶಂಕೈ ಅವನ ಹತ್ರ ಇಂಡೈರೆಕ್ಟಾಗಿ ಈಗಲೇ ನನ್ನ ಮನೆ ಬಿಟ್ಟು ಹೋಗು, ನೀನು ಹೀಗಲ್ಲ, ನೀನು ಮಾಡೋ ಪರ್ಫಾರ್ಮೆನ್ಸ್ನ ನೋಡಿ ನಮ್ಮ ಅಪ್ಪ ಅಮ್ಮ ನೀನು ಒಳ್ಳೆ ಹುಡುಗ ಅಂತ ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ. ಅವನು ಶಂಕೈ ಮಾತನ್ನ ಕೇಳಿ ಭಯ ಪಡ್ತಾನೇ ಇಲ್ಲ. ಅವನು ಇವತ್ತಿಲ್ಲೇ ಡಿನ್ನರ್ ಊಟ ಮಾಡ್ಕೊಂಡು ಹೋಗಬೇಕು ಅನ್ನೋ ಪ್ಲ್ಯಾನಲ್ಲೇ ಬಂದಿದ್ದಾನೆ ಅನಿಸುತ್ತೆ. ಲಾಸ್ಟಲ್ಲಿ ಅದನ್ನೇ ನಡೆಯುತ್ತೆ. ಅವನು ಊಟ ಮಾಡುವಾಗ ಶಂಕೈ, ಇವಾಗ ಮಾತ್ರ ನೀನು ಹೇಗೆ ಊಟ ಮಾಡೋಕ್ಕಾಗ್ತಾ ಇದ್ದೆ, ಅವತ್ತು ನಾನು ಪಾರ್ಸಲ್ ತೊಗೊಬಂದಾಗ ಇದರಲ್ಲಿ ಕ್ವಾಲಿಟಿ ಇಲ್ಲ ಏನಿಲ್ಲ ಅಂತ ಮೇಲೆ ಎಸ್ದೆ. ಇವಳು ಏನೇ ಮಾತಾಡಿದ್ರು ಅವನು ಕಿವಿಗೆ ಹಾಕ್ಕೊಳ್ದೆ ಇವನ ಪಾಡಿಗೆ ಇವನು ಊಟ ಮಾಡ್ತಾ ಇದ್ದಾನೆ. ಅವನ ಕೆಲಸ ಎಲ್ಲ ಸರಿಯಾಗಿ ಮುಗಿದ ಮೇಲೆ ಅವನು ಈ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾನೆ. ಅದು ಹೋಗುವಾಗ ಶಂಕೈನ ಫೋರ್ಹೆಡ್ನ ಮುಟ್ಟಿ, ಇವಾಗ ನಿನ್ನ ಫೀವರ್ ಪರವಾಗಿಲ್ವಾ ಅಂತ
ಕೇಳ್ತಾ ಇದ್ದಾನೆ. ಸುಮ್ಮನೆ ನಿನಗೆ ಮನೇಲಿ ಇದ್ದು ಬೋರ್ ಆಗ್ತಾ ಇಲ್ವಾ? ಇವಾಗ ಬೇರೆ ಕಾಲೇಜಲ್ಲಿ ಲೀವ್ ಬಿಡ್ತಾ ಇದ್ದಾರೆ. ನಾನು ಹವಾಯಿಗೆ ಹೋಗಬೇಕು ಅಂತ ಇದ್ದೀನಿ. ಸೊ ನೀನು ಬೇಕಿದ್ರೆ ಬಾ ನನ್ನ ಜೊತೆಗೆ. ಬದ್ಲಿಗೆ ಶಂಕೈ ಅದೆಲ್ಲ ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾಳೆ. ನಾನು ನನ್ನ ಫ್ರೆಂಡ್ ಕ್ವೀನ್ ಜೊತೆಗೆ ಬೇರೆ ಪ್ಲೇಸಿಗೆ ಹೋಗಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾನಲ್ಲ, ಅವನ ನೇಮೇ ಕ್ವಿಂಗ್. ಅವನ ನೇಮ್ ಕೇಳಿದೆ ಟೆನ್ಷನ್ ಆಗಿ ಬೇರೆ ಏನು ಮಾತಾಡದೆ ಅಲ್ಲಿಂದ ಹೋಗ್ತಾನೆ. ಇವಾಗ ಕಾಲೇಜ್ಗೆ ಲೀವ್ ಬಿಟ್ಟಾದಮೇಲೆ ಶಂಕೈ ಪ್ಲ್ಯಾನ್ ಮಾಡಿರೋ ಥರ ಕ್ವಿಂಗ್ನ ಕರ್ಕೊಂಡು ಅವ್ರು ಪ್ಲ್ಯಾನ್ ಮಾಡಿರೋ ಪ್ಲೇಸ್ಗೆ ಬಂದಿದ್ದಾರೆ. ಅವ್ರ ವೆಕೇಷನ್ ಎಲ್ಲ ಚೆನ್ನಾಗೇ ಹೋಗ್ತಾಯಿತ್ತು. ದಿಢೀರ್ ಅಂತ ನೋಡಿದ್ರೆ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬಂದಿದ್ದಾರೆ. ಯಾಕೆ ಅಂದರೆ ಅವ್ನ ಹವಾಯಿ ಪ್ಲ್ಯಾನ್ನೇ ಕ್ಯಾನ್ಸಲ್ ಮಾಡಿ ಹೀರೋಯಿನ್ನ ಡಿಸ್ಟರ್ಬ್ ಮಾಡಬೇಕು ಅಂತಲೇ ಇಲ್ಲಿಗೆ ಬಂದಿದ್ದಾನೆ. ಆದರೆ ಅವ್ರ ಜೊತೆ ಇರೋರೆಲ್ಲ ಇನ್ಸಿಡೆಂಟ್ಸ್ ಆಗಿ ಮೀಟ್ ಆಗಿರೋದು ಅಂತೇಳಿ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾ ಇದ್ದಾರೆ. ಜಿಂಗ್ ಶಂಕೈನ ನೋಡ್ತಿದ್ದಾಗಲೇ ಇಲ್ಲಿ ನಡೀತಿರೋ ಪಾರ್ಟಿಗೆ ಇನ್ವೈಟ್ ಮಾಡ್ತಾಳೆ. ಲೀನು ಅಷ್ಟು ಕಂಪಲ್ ಮಾಡಿರೋದ್ರಿಂದನೇ ಶಂಕೈ ಪಾರ್ಟಿಗೆ ಬರೋಕ್ಕೆ ಸರಿ ಅಂತ ಹೇಳಿ ಮೇಕಪ್ನ ಹಾಕ್ಕೊಂಡು ಕೂತಿದ್ದಾರೆ. ನೈಟ್ ಟೈಮ್ ಅಟೆಂಡ್ ಮಾಡೋ ಪಾರ್ಟಿ ಅಲ್ಲದೆ ನೆಕ್ಸ್ಟ್ ಬರೋ ಜಿಂಗ್ ಬರ್ಡೇ ಫಂಕ್ಷನಿಗೂ ಅವಳನ್ನ ಇನ್ವೈಟ್ ಮಾಡಿ ಬರೋಕ್ಕೆ ಹೇಳಿರ್ತಾರೆ. ಈಗ ನಡೀತಿರೋ ಪಾರ್ಟಿಗೆ ಶಂಕೈ ಎಂಟ್ರಿ ಆಗ್ತಾಳೆ. ಹೇರ್ ಸ್ಟೈಲ್ನೆಲ್ಲ ಚೇಂಜ್ ಮಾಡಿದಾಗ ತುಂಬ ಸುಂದರವಾಗಿದ್ದಾರೆ ಅಲ್ವಾ? ಏನು ಮಾತಾಡದೆ ಹಾಗೆ ಕೂತ್ಕೊಂಡು ಅವಳನ್ನೇ ನೋಡ್ತಾ ಇದ್ದಾನೆ. ಇಬ್ಬರು ಒಬ್ರಿಗೊಬ್ರು ಆಪೋಸಿಟ್ ನಡ್ಕೊಂಡು ಹೋಗುವಾಗ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಹಾಗೆ ಬಂದು ಹೀರೋಯಿನ್ನ ಡಿಕ್ಕಿ ಹೊಡೆದಾಗ ಹೀರೋಯಿನ್ ಹೋಗಿ ಮೇಲೆ ಬೀಳ್ತಾಳೆ. ಇವಾಗಂತ ನೋಡಿ ಕರೆಕ್ಟಾಗಿ ಕರೆಂಟು ಹೋಗುತ್ತೆ. 2 ಸೆಕೆಂಡಲ್ಲೇ ಮತ್ತೆ ಕರೆಂಟ್ ವಾಪಸ್ ಬರುತ್ತೆ. ಆದರೆ ಅಲ್ಲಿ ನಿಂತಿರೋರಿಗೆಲ್ರಿಗೂ ಒಂದು ದೊಡ್ಡ ಶಾಕು. ಯಾಕೆ ಅಂದರೆ ಗೊತ್ತಿಲ್ಲದೆ ಶಂಕೈ ಮೇಲೆ ಬಿದ್ದು ಅವನನ್ನೇ ಕಿಸ್ ಮಾಡಿರ್ತಾಳೆ. ಅವಳಿಂದ ಇದನ್ನ ಫೇಸ್ ಮಾಡೋಕ್ಕೆ ಆಗ್ತಿಲ್ಲ. ಮತ್ತೆಲ್ಲರೂ ಒಂಥರ ನೋಡೋದೇ ಗಾಂಡಾಗುತ್ತೆ. ಇವನಿಗೆ ಸಖತ್ ಖುಷಿ ಆಗ್ತಾ